ಇಂಡಿಯಾದ ಡಿಫರೆಂಟ್ ಪ್ರೊಜೆಕ್ಟರ್ ಸಿಲ್ವರ್ ಸ್ಕ್ರೀನ್. ನಾನು ಜ್ಯೋತಿ. ಆಟೋ ರಾಜ ಅಂದ ತಕ್ಷಣ ತಟ್ ಅಂತ ನೆನಪಾಗೋದೇ ಎಲ್ಲ ಆಟೋ ಚಾಲಕರ ಆರಾಧ್ಯ ದೈವ ಶಂಕರ್ನಾಗ್. ಕರಾಟೆ ಕಿಂಗ್ ನಂತರ ಸ್ಯಾಂಡಲ್ವುಡ್ನ ಹಲವಾರು ನಟರು ಕಾಕೆ ತೊಟ್ಟು ಆಟೋ ಓಡಿಸಿದ್ರು ಪ್ರೇಕ್ಷಕ ಪ್ರಭುವಿನ ಮನಸ್ಸಲ್ಲಿ ಅಷ್ಟಾಗಿ ಸವಾರಿ ಮಾಡಲಿಲ್ಲ. ಆದ್ರೆ ಈಗ ಶಂಕರಣ್ಣನ ಹಾದಿಯಲ್ಲಿ ಸಾಗುವ ಚಾಲೆಂಜ್ ತಗೊಂಡಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್. ಈ ಹೊಸ ಆಟೋ ರಾಜನ ಕಥೆ ಏನು ಅಂತ ನೀವೇ ನೋಡಿ. ನೀವು ಯಾವುದೇ ಆಟೋ ಸ್ಟ್ಯಾಂಡ್ ನೋಡಿ, ಅದು ಶಂಕರ್ನಾಗ್ ಆಟೋ ನಿಲ್ದಾಣವೇ ಆಗಿರುತ್ತೆ. ಅದಕ್ಕೆ ಕಾರಣ 1980ರಲ್ಲಿ ತೆರೆ ಕಂಡಿದ್ದ ಆಟೋ ರಾಜ. ಕರಾಟೆ ಕಿಂಗ್ ಶಂಕರ್ನಾಗ್ ಅವರಿಗೆ ಹೊಸ ಇಮೇಜ್ ತಂದುಕೊಟ್ಟ ಚಿತ್ರ ಅದು. ಆಟೋ ಚಾಲಕರು ಶಂಕರಣ್ಣ ನಮ್ಮಲ್ಲೇ ಒಬ್ರು ಅಂತ ನಂಬಿದ ಚಿತ್ರ ಅದು. ಅದಾದ ಬಳಿಕ ಹಲವಾರು ನಾಯಕರು ಆಟೋ ಓಡಿಸಿದ್ರು. ಆಟೋ ರಾಜ ಅಂದ್ರೆ ಈಗ್ಲೂ ಅದು ಶಂಕರ್ನಾಗ್ ಮಾತ್ರ ಅನ್ನೋ ಮಾತಿದೆ. ಆದ್ರೆ ಈಗ ಮತ್ತೆ ಬಂದಿದ್ದಾನೆ ಆಟೋ ರಾಜ, ಅದು ಗೋಲ್ಡನ್ ಸ್ಟಾರ್ ಗಣೇಶ್ ರೂಪದಲ್ಲಿ. ಗಣೇಶ್ ಆಟೋ ರಾಜನಾಗಿದ್ದು ನಿಮ್ಗೆಲ್ಲ ಗೊತ್ತಿದ್ದ ಸುದ್ದಿ. ಆದ್ರೆ ಆಟೋ ರಾಜನ ಅಡ್ಡಾದ ಲೇಟೆಸ್ಟ್ ಅಪ್ಡೇಟ್, ಚಿತ್ರದ ಟ್ರೇಲರ್ಗಳು ರಿಲೀಸ್ ಆಗಿದ್ದು ತೆರೆ ಮೇಲೆ ಬರೋಕೆ ಕೌಂಟ್ ಡೌನ್ ಶುರುವಾಗಿದೆ. ನಿನ್ನ ಸಹಾಯಕ್ಕೆ ಯಾರು ಬರಲಿಲ್ಲ ಅಂದ್ರು ಈ ಆಟೋ ರಾಜ ಬಂದೇ ಬರ್ತಾನೆ. ಉದಯ್ ಪ್ರಕಾಶ್ ಚಿತ್ರಕಥೆ ಬರೆದು ನಿರ್ದೇಶಿಸಿರೋ ಚಿತ್ರ ಆಟೋ ರಾಜ. ವಿಶ್ವ ಮತ್ತು ಗಿರೀಶ್ ಆಟೋ ರಾಜನ ಪ್ರೊಡ್ಯೂಸರ್ಸ್. ಮಳೆ ಹುಡುಗ ಗಣೇಶ್ಗೆ ಆಟೋ ರಾಣಿಯರಾಗಿದ್ದಾರೆ ಮಲಯಾಳಿ ಬೆಡಗಿ ಭಾಮಾ ಮತ್ತು ಕನ್ನಡತಿ ದೀಪಿಕಾ ಕಾಮಯ್ಯ. ಹಳ್ಳಿ ಹುಡುಗಿಯಾಗಿ ಭಾಮಾ, ಕಾರ್ಪೊರೇಟ್ ಕನ್ಯೆಯಾಗಿ ದೀಪಿಕಾ ವಿಭಿನ್ನವಾಗಿ ಮಿಂಚಿದ್ದಾರೆ. ಚಿತ್ರದ ಬಗ್ಗೆ ನೂರಾರು ನಿರೀಕ್ಷೆಗಳಿದ್ದು ಈ ಚಿತ್ರದಿಂದ ಗಣೇಶ್ ಇಮೇಜ್ ಚೇಂಜ್ ಆಗಲಿದೆಯಂತೆ. ಇನ್ನು ಆಟೋ ರಾಜ ಚಿತ್ರದಲ್ಲಿ ಮಾಡದಿದ್ರೆ ನನ್ನ ಜೀವನದ ಒಂದು ಒಳ್ಳೆ ಚಿತ್ರ ಮಿಸ್ ಆಗ್ತಿತ್ತು ಅಂತಾರೆ ಗಣಿ. ನಾನು ಬಂದು ಏಕ್ದಮ್ ಹೀರೋ ಆದವನಲ್ಲ, ಒಬ್ಬ ಆಡಿಯನ್, ಗಾಂಧಿ ಕ್ಲಾಸಿಂದ ಸೆಕೆಂಡ್ ಕ್ಲಾಸಿಂದ ಬಾಲ್ಕನಿ, ಈ ಥರ ಪಿಕ್ಚರ್ ನೋಡಿಕೊಂಡೆ ನಾನು ಸಿನಿಮಾ ರಂಗಕ್ಕೆ ಬಂದವನು. ಸೊ ಈ ಸಿನಿಮಾ ನೋಡಿದಾಗ ನನಗನ್ಸಿದ್ದು ಹೌದು ಒಂದು ಬೇರೆ ಥರದ ಶೇಡಲ್ಲಿ ಸಿನಿಮಾ ಮಾಡಿದ್ವಿ, ಜನಗಳಿಗೆ ಭಾಳ ಇಷ್ಟ ಆಗುತ್ತೆ ಅಂತ ಹೇಳಿ ಪ್ರಮೋಷನಲ್ ಆಕ್ಟಿವಿಟೀಸ್ನ ಬೇರೆ ಥರ ಮಾಡಬೇಕು, ಯಾಕಂದರೆ ಸಿನಿಮಾ ಚೆನ್ನಾಗಿ ಬಂದಿರೋದ್ರಿಂದ. ಕಳ್ಳಮಳ್ಳ ಸುಳ್ಳನಂತ ಚಿತ್ರ ಕೊಟ್ಟ ಉದಯ್ ಪ್ರಕಾಶ್ ಅವರು ಶಂಕರ್ನಾಗ್ಗೆ ತಮ್ಮದೇ ಸ್ಟೈಲ್ನಲ್ಲಿ ಟ್ರಿಬ್ಯೂಟ್ ಸಲ್ಲಿಸೋಕೆ ಈ ಚಿತ್ರ ಮಾಡಿದ್ದು, ರಿಸ್ಕ್ ತಗೊಳ್ಳದೆ ಸಿನಿಮಾ ಮಾಡೋಕ್ಕಾಗಲ್ಲ, ಶಂಕರ್ನಾಗ್ ಅವರನ್ನ ಮೀರಿಸೋ ಕೆಲಸ ನಮ್ಮಿಂದ ಆಗದಿದ್ರು ಅವರ ಘನತೆಗೆ ನಮ್ಮ ಆಟೋ ರಾಜನಿಂದ ಧಕ್ಕೆ ಆಗಲ್ಲ ಅಂತಾರೆ. ಈಗ ಆಟೋ ರಾಜ ಅಂತ ಟೈಟ್ಲ್ ಇಟ್ಟ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿ ಪ್ಲಸ್ ಭಯ ಇದೆ. ಬಿಕಾಸ್ ಆಟೋ ರಾಜನ ಒಂದು ಶಂಕರ್ ಅವರು ಆ್ಯಕ್ಟ್ ಮಾಡೋ ಸಿನಿಮಾಗೆ ಒಂದು ಹೆಸರಿದೆ, ಒಂದು ಗೌರವ ಇದೆ, ಒಂದು ರೆಸ್ಪೆಕ್ಟ್ ಇದೆ. ಇವತ್ತು
ಶಂಕರ್ನವ್ರವ್ರು ತೀರ್ಕೊಂಡು 20 ವರ್ಷ ಆಯಿತು. ಆಟೋ ರಾಜ ಸಿನಿಮಾ ಬಂದು 33 ವರ್ಷ ಆಯಿತು. ಎಲ್ಲ ಆಟೋದಲ್ಲಿ ನೋಡಿದ್ರೆ 180 ಆಟೋದಲ್ಲಿ ಆಟೋ ರಾಜ ಹೆಸರು ಇರುತ್ತೆ, ಶಂಕರ್ನಗರ ಪೋಸ್ಟರ್ ಇರುತ್ತೆ. ನಾವು ಆ ಸಿನಿಮಾನ ಮಾಡ್ತೀವಿ ಅಂತ ಹೇಳೋದು ಬಾಯಲ್ಲಿ ತುಂಬ ಈಸಿ. ಬಟ್ ಇವಾಗ ನಮ್ಮ ಎಷ್ಟರ ಮಟ್ಟಿಗೆ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಮತ್ತು ಭಯ ಇದೆ ಅಂದರೆ, ನಾವು ಈ ಹೊಸ ಆಟೋ ರಾಜನ ಹಳೆ ಆಟೋ ರಾಜಗಿಂತ ಮೀರಿಸ್ತೀವಿ ಅಂತ ಹೇಳ್ತಾ ಇಲ್ಲ. ಬಟ್ ಅದಕ್ಕೆ ಏನೊಂದು ಗೌರವ ಇದೆಯಲ್ಲ, ಆ ಗೌರವಕ್ಕೆ ಚ್ಯುತಿ ಬರದೇ ಥರ ನಡ್ಕೊಂಡ್ರೆ ವಿ ಆರ್ ವೆರಿ ಮಚ್ ಗ್ರೇಟ್ ಅಂತ ಅನ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆಟೋ ರಾಜನಿಗೆ ಅರ್ಜುನ್ ಜನ್ಯ ಮ್ಯೂಸಿಕ್ ನೀಡಿದ್ದು ಹಾಡುಗಳ ಮೇಕಿಂಗ್ ರಿಚ್ ಆಗಿದೆ. 6 ಹಾಡುಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿ ಮೂಡಿ ಬಂದಿವೆ. ಆಟೋ ರಾಜ ಮೀಟರ್ನ ಕಳ್ಕೊಂಡ, ಲವ್ ಮೀಟರ್ನ ಕಳ್ಕೊಂಡ, ನೈಟು ಕಂಡ ಬಾವಿ ಒಳಗೆ ಮಾರ್ನಿಂಗ್ ಬಿದ್ಬಿಟ್ಟ, ಟಾರ್ಚ್ ಹಾಕೊಂಡ್ ಬಿದ್ಬಿಟ್ಟ. ಸಚಿನ್ ಬ್ಯಾಟಿಂಗ್ಗೆ, ಅಣ್ಣ ಅವರು ಆಕ್ಟಿಂಗ್ಗೆ ಅನ್ನೋ ಹಾಡು ಈಗಾಗಲೇ ಆಟೋ ಡ್ರೈವರ್ಗಳ ಮನಸ್ಸು ಗೆದ್ದಿದೆ. ಶಂಕರ್ನಾಗ್ ಸ್ಟೈಲ್ನಲ್ಲಿ ಗಣಿ ಕಲರ್ಫುಲ್ ಸ್ಟೆಪ್ ಹಾಕಿದ್ದಾರೆ. ಭಾಮ ಹಿಂದೆ ಬೀಳೋ ಆಟೋ ರಾಜ ಲವ್ ಮೀಟ್ರು ಕಳೆದುಕೊಳ್ಳೋ ಹಾಡಿನ ಲಿರಿಕ್ಸು ಕ್ಯಾಚಿ ಆಗಿದೆ. ಸಚಿನ್ ಬ್ಯಾಟಿಂಗ್, ಅಣ್ಣವರು ಆಕ್ಟಿಂಗ್, ಹಂಸಲೇಖ ಮ್ಯೂಸಿಕ್, ವಿಷ್ಣು ದಾದಾ ಫೈಟಿಂಗ್, ಸ್ಟಾರ್ಟ್ ಕ್ಯಾಮ್ರಾ ಅಂದರೆ ಆಕ್ಷನ್, ಕಾನೆ ಕುಣಿಯುತ್ತೆ ಸೂಪರ್, ಇವರ ಸ್ಪೀಡಿಗೆ ಚಿಂತೆನೂ ಬೆಚ್ಚುತ್ತೆ, ಜನಸೇವೆಗೆಂದು ಕಾಕಿ ತೊಟ್ಟವ್ರೆ ರಾಜ, ಆಟೋ ರಾಜ, ರಾಜ, ಆಟೋ ರಾಜ. ನೋಡೆ ಅಂತ ಗಣೇಶ್ ಭಾಮ ಹಿಂದೆ ಬಿದ್ರು ಗಮನಿಸೋದೇ ಇಲ್ಲ ಅಂತಾಳೆ ಈ ದೇಸಿ ಗರ್ಲ್. ನೋಡೆ ನನ್ನೆ ನೋಡೆ, ಒಮ್ಮೆ ನೀನು ತಿರುಗಿ ನೋಡೆ, ಕಡೆ ನನ್ನೆ ಕಡೆ, ಕಣ್ಣ ತುಂಬ ತುಂಬಿ ಕಡೆ, ಜೀವ ಕನಸಿನ ಕಣಿವೆಗೆ ಬೀಳುತ್ತಿದೆ, ನಿನ್ನ ಸನಿಹದ ಸಲುಗೆಯ ಕೇಳುತ್ತಿದೆ, ನಿನ್ನ ನಗುವಿನ ಅಲೆಯಲ್ಲಿ ತೇಲುತ್ತಿದೆ, ನನ್ನ ಎಲ್ಲ ನಾಳೆಗಳ ಆಸೆ ನಿನ್ನ ಕಣ್ಣಲ್ಲಿದೆ. ರಬ್ಬ ಹೋ ರಬ್ಬ, ರಬ್ಬ ಮೇರೆ ರಬ್ಬ. ಮುದ್ದು ಹುಡುಗಿ ಭಾಮ ಮೋಹಕವಾಗಿ ಹುಡುಗರಿಗೆ ಶೇಮ್ ಅಂತಿದ್ರೆ ಒಬ್ರು ಬೇಜಾರ್ ಮಾಡ್ಕೊಳ್ದೆ ಅವಳನ್ನೇ ನೋಡ್ತಾರೆ ಈ ಹಾಡಲ್ಲಿ. ಶೇಮ್ ರಾಜ ಪಪ್ಪೆ ಪಪ್ಪೆ ಶೇಮ್ ರಾಜ ಪಪ್ಪೆ ಪಪ್ಪೆ ಶೇಮ್ ರಾಜ ಪಪ್ಪೆ ಪಪ್ಪೆ ಶೇಮ್. ಎಡ ಒಟ್ಟು ಲವ್ವಲ್ಲಿ ಬಿದ್ದು ಬಕ್ರ ಆಗೋ ಹುಡುಗರಿಗೆ ಶೇಮ್ ನಮ್ ಕೊಂಡು ಮನೆ ಮಾಡ್ಕೊಂಡು ಬಾರಲ್ಲಿ ಕೂತ್ರೆ ಪಪ್ಪೆ ಶೇಮ್. ಟೈಮ್ ಪಾಸ್ ಅಂತ ಊರೆಲ್ಲ ಸುತ್ತಿ ಜೀಪ್ ಖಾಲಿಯಾದ್ರೆ ಶೇಮ್. ದೀಪಿಕಾ ಗಣೇಶ್ ಕಾಂಬಿನೇಷನ್ ನ ವೆಂಕಟೇಶ ಹಾಡು ಪಕ್ಕಾ ಲೋಕಲ್ ಲ್ಯಾಂಗ್ವೇಜ್ ನಲ್ಲಿ ಮೂಡ್ ಬಂದಿದೆ. ಪ್ರೀತಿ ಮಾಡೋ ಮನ್ಸು ಕೊಟ್ಟೆ ಸೂಪರ್ ವೆಂಕಟೇಶ, ಹೇಳೋ ಗುಂಡಿಗೆ ಕಿತ್ಕೊಂಡ್ಬಿಟ್ಟೆ ಯಾಕೋ ವೆಂಕಟೇಶ, ಟಚಿಂಗ್ ಯೋಗ ಕೊಟ್ಟೆ ಸೂಪರ್ ವೆಂಕಟೇಶ, ಓಕೆ ಮಾಡ್ದೆ ಕ್ಯೂ ಅಲ್ಲಿಟ್ಟೆ ಯಾಕೋ ವೆಂಕಟೇಶ, ಕೈಗೆ ತುತ್ತು ಕೊಟ್ಟ ಮೇಲೆ ತಿನ್ನಕ್ ಫಿಟ್ಟಿಂಗ, ರೊಟ್ಟಿ ಜಾರಿ ಬಿದ್ದ ಮೇಲೆ ತುಪ್ಪ ಮಿಸ್ಸಿಂಗ, ಗುನ್ನ ಬೇಡ ವೆಂಕಟೇಶ ಪಾಸು ಮಾಡೋ ವೆಂಕಟೇಶ. ಗುನ್ನಾರೆ ಗುನ್ನಾರೆ ಗುನ್ನ ಗುನ್ನ ಗುನ್ನಾರೆ 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 ಗುನ್ನ ಗುನ್ನ ಇಟ್ಟಾರೆ ಗುನ್ನಾರೆ ಗುನ್ನಾರೆ ಗುನ್ನ ಗುನ್ನ ನಮ್ಮವ್ರೆ ಗುನ್ನಾರೆ ಗುನ್ನಾರೆ ಗುನ್ನ ಗುನ್ನ ಮೇಲವ್ರೆ. ಪ್ರೀತಿ ಮಾಡೋ ಮನ್ಸು ಕೊಟ್ಟೆ ಸೂಪರ್ ವೆಂಕಟೇಶ. ಮೀಟರ್ನ ಕಳ್ಕೊಂಡ, ಲವ್ ಮೀಟರ್ನ ಕಳ್ಕೊಂಡ, ನೈಟು ಕಂಡ ಬಾವಿ ಒಳಗೆ ಮಾರ್ನಿಂಗ್ ಬಿದ್ಬಿಟ್ಟ, ಟಾರ್ಚ್ ಹಾಕೊಂಡ್ ಬಿದ್ಬಿಟ್ಟ. ನೀನು ನೋಡಿ ಎಲ್ಲರೂ ಅಪಶಕುನ ಅಂತಾರೆ, ಆದರೆ ನನಗೆ ನನ್ನ ಪ್ರೀತಿ ತೋರಿಸ್ಕೊಟ್ಟು ಹೀರೋ ಆಗ್ಬಿಟ್ಟೆ. ನೋಡೆ ನನ್ನೆ ನೋಡೆ, ಒಮ್ಮೆ ನೀನು ತಿರುಗಿ ನೋಡೆ, ಕಡೆ ನನ್ನೆ ಕಡೆ, ಕಣ್ಣ ತುಂಬ. ಆಟೋ ರಾಜ ಅಂದ್ರೆ ಡೈಲಾಗ್ಸು ಸ್ಟಂಟ್ಸ್ಗೆ ಏನ್ ಬರ ಹೇಳಿ. ಗಣೇಶ್ ಎಂದಿನಂತೆ ತಮ್ಮ ಮಾತಿನ ಜೊತೆಗೆ ಆಟೋ ರಾಜನಾಗಿ ಆಕ್ಷನ್ ನಲ್ಲೂ ಮೋಡಿ ಮಾಡಿದ್ದಾರೆ. ನಿನ್ನ ಸಹಾಯಕ್ಕೆ ಯಾರು ಬರಲಿಲ್ಲ ಅಂದ್ರು
ಈ ಆಟೋ ರಾಜ ಬಂದೇ ಬರ್ತಾನೆ. ಒಟ್ನಲ್ಲಿ ಕಾಮಿಡಿ, ಸೆಂಟಿಮೆಂಟ್, ಲವ್, ಆಕ್ಷನ್ ಎಲ್ಲದರ ಎಕ್ಸ್ಟ್ರಾರ್ಡಿನರಿ ಕಾಕ್ಟೇಲ್ ಆಗಿರೋ ಚಿತ್ರ ತೆರೆಗ್ ಬರೋ ತಯಾರಿ ನಡೆಸಿದ್ದು ಆಟೋ ರಾಜ ಬಂದ ದಾರಿ ಬಿಡಿ ಅಂತಿದೆ ಸ್ಯಾಂಡಲ್ವುಡ್. ಈ ಜನರಿಗೆ ನಿನ್ನ ಕಣ್ಣೀರು ಕಾಣಿಸಲ್ಲ, ಅದನ್ನು ಒರ್ಸಕ್ಕೆ ಆ ದೇವರು ನಿನಗೆ ಕೈನೂ ಕೊಟ್ಟಿಲ್ಲ. ಆದರೂ ಏನಾದರೂ ಸಾಧಿಸಬೇಕು ಅನ್ನೋ ಹಠ ನಿನ್ನ ಕಣ್ಣಲ್ಲಿನೂ ಬತ್ತಿಲ್ಲ. ಆ ನಿನ್ನ ಛಲಕ್ಕೆ 7 ಕೋಟಿ ಕನ್ನಡಿಗರು ಕೈ ಎತ್ತು ಮುಗಿದ್ರೂ ಸಾಲಲ್ಲ. ಸಂಗೀತ, ಫಿಲ್ಮ್ ಬ್ಯೂರೋ, ರಾಜ್ ನ್ಯೂಸ್. ಸಚಿನ್ನು ಬ್ಯಾಟಿಂಗ್, ಅಣ್ಣವರು ಆಕ್ಟಿಂಗ್. ಈಗ ಸಿಲ್ವರ್ ಸ್ಕ್ರೀನ್ ಅಲ್ಲಿ ಒಂದು ಬ್ರೇಕ್ ನ ತಗೊಳ್ಳೋ ಸಮಯ. ಸೊ ಲೆಟ್ಸ್ ಹ್ಯಾವ್ ಎ ಶಾರ್ಟ್ ಅಂಡ್ ಸ್ವೀಟ್ ಬ್ರೇಕ್.